ಜುಲೈ 22ರಿಂದ ಮಂಗಳ ಗ್ರಹವು ರೋಹಿಣಿ ನಕ್ಷತ್ರದಲ್ಲಿ ಸಂಚರಿಸಲು ಆರಂಭಿಸಿದ್ದು ಇದರ ಪ್ರಭಾವವನ್ನು ಇನ್ನು 2 ವರ್ಷಗಳವರೆಗೆ ನೋಡಬಹುದಾಗಿದೆ. ಆದ್ದರಿಂದ 2026ರವರೆಗೆ ಯಾವ ರಾಶಿಯವರ ಮೇಲೆ ಮಂಗಳನ ಕೃಪೆ ಇರಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮಂಗಳ ಗ್ರಹವನ್ನು ಪರಾಕ್ರಮ, ಶಕ್ತಿ ಮತ್ತು ಸಾಹಸದ ಸಂಕೇತ ಅಂತ ಹೇಳಲಾಗುತ್ತೆ. ಯಾವ ವ್ಯಕ್ತಿಯ ಜಾತಕದಲ್ಲಿ ಮಂಗಳ ಗ್ರಹವು ಉತ್ತಮ ಸ್ಥಾನದಲ್ಲಿರ್ತಾನೋ ಅವರು ಜೀವನದಲ್ಲಿ ಸಂತೋಷವನ್ನು ಹೊಂದುತ್ತಾರೆ. ಮಂಗಳ ಗ್ರಹವು ಈಗಾಗಲೇ ತನ್ನ ನಕ್ಷತ್ರವನ್ನು ಬದಲಾಯಿಸಿದ್ದು ಇದರ ಸಕಾರಾತ್ಮಕ ಪ್ರಭಾವವನ್ನು ಎಲ್ಲ ರಾಶಿಗಳ ಮೇಲೆ ನೋಡಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹವು ಪ್ರಸ್ತುತ ವೃಷಭ ರಾಶಿಯಲ್ಲಿ ಚಲಿಸ್ತಾ ಇದೆ. ಜುಲೈ 22ರಿಂದ ಮಂಗಳ ಗ್ರಹವು ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸಿತ್ತು. ಮಂಗಳ ಗ್ರಹವು ಮುಂದಿನ 2 ವರ್ಷಗಳವರೆಗೆ ರೋಹಿಣಿ ನಕ್ಷತ್ರದಲ್ಲೇ ಸಂಚಾರ ಮಾಡಲಿದೆ. ಹೀಗಾಗಿ ಮುಂದಿನ 2 ವರ್ಷಗಳವರೆಗೆ ಅಂದರೆ 2026ರವರೆಗೆ ಮಂಗಳ ಗ್ರಹವು 5 ರಾಶಿಗಳಿಗೆ ಜಬರ್ದಸ್ತ್ ಲಾಭವನ್ನು ಉಂಟು ಮಾಡಲಿದೆ. ಹಾಗಾದರೆ ಮುಂದಿನ 2 ವರ್ಷಗಳ ಕಾಲ ಯಾವ ರಾಶಿಯವರ ಅದೃಷ್ಟ ಖುಲಾಯಿಸಲಿದೆ? ನಿಮ್ಮ ರಾಶಿಗೂ ಕೂಡ ಮಂಗಳನಿಂದ ಭಾರಿ ಲಾಭ ಇದೆಯಾ ಅನ್ನೋದನ್ನು ಸಂಪೂರ್ಣವಾಗಿ ನೋಡೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ. ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ. ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗೋ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ, ನವದುರ್ಗೆ, ಕಲ್ಲುರ್ಟಿ, ಪಂಜುರ್ಲಿ, ಸತ್ಯದೇವತೆ, ಭೂತರಾಯ, ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ. ಮೊದಲನೇದಾಗಿ ಮೇಷರಾಶಿಯವರು ನೋಡಿ, ಮಂಗಳ ಗ್ರಹದ ಬಲವಾದ ಸ್ಥಾನದಿಂದಾಗಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ. 2026ರವರೆಗೆ ಈ ರಾಶಿಗೆ ಸೇರಿದಂಥವರು ನ್ಯಾಯಾಲಯದಲ್ಲಿನ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ. ಈ ಯಶಸ್ಸಿನಿಂದಾಗಿ ನೀವು ಸಂತೋಷದಿಂದ ಇರ್ತೀರಿ. ಮೇಷರಾಶಿಗೆ ಸೇರಿದ ಜನರ ವ್ಯಾಪಾರ ವ್ಯವಹಾರ ವಿದೇಶದವರೆಗೆ ವಿಸ್ತರಣೆಗೊಳ್ಳಬಹುದು. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹವಾಗಿದೆ. ಹಾಗಾಗಿ ಈ ರಾಶಿಯು ಮಂಗಳನಿಂದ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟಿದೆ. ಹಾಗಾಗಿ ಮೇಷರಾಶಿಯ ಜನರು ಈ ಅವಧಿಯಲ್ಲಿ ಹೆಚ್ಚು ಹಣವನ್ನು ಗಳಿಸುತ್ತಾರೆ. ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ಪ್ರತಿದಿನ ಶಿವನಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಬೇಕು. ಆಗ ಎಲ್ಲವೂ ಕೂಡ ಒಳಿತಾಗತ್ತೆ. ಮಂಗಳ ಗ್ರಹದ ನಕ್ಷತ್ರ ಬದಲಾವಣೆಯಿಂದ ಮೇಷರಾಶಿಯವರು ಹೆಚ್ಚು ಪ್ರಯೋಜನವನ್ನು ಪಡೀತಾರೆ. ಕೆಲಸದಲ್ಲಿ ಪ್ರಗತಿಗೆ ಅವಕಾಶಗಳಿವೆ. ಉದ್ಯೋಗ ಹುಡುಕ್ತಾ ಇರುವಂತಹ ಮೇಷರಾಶಿಯವರು ಯಶಸ್ಸನ್ನು ಪಡೀತಾರೆ. ನೀವು ಹೊಸ ಆದಾಯದ ಮೂಲಗಳನ್ನು ಪಡೀತೀರಿ. ವರ್ಷಗಳಿಂದ ಸ್ಥಗಿತಗೊಂಡಿರುವಂತಹ ನಿಮ್ಮ ಕೆಲಸ ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ. ಸಂಪತ್ತಿನ ಹೆಚ್ಚಳದ ಸಾಧ್ಯತೆ ಕೂಡ ಇದೆ. ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಯನ್ನು ನೀವು ಪಡಿತೀರಿ. ಈ ಸಮಯ ಮೇಷರಾಶಿ ಉದ್ಯಮಿಗಳಿಗೆ ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಧನುರಾಶಿ ನೋಡಿ, ಕೆಲಸವನ್ನು ಮಾಡುವ ಧನುರಾಶಿಗೆ ಸೇರಿದ ಜನರು ರೋಹಿಣಿ ನಕ್ಷತ್ರದಲ್ಲಿ ಮಂಗಳ ಸಂಚಾರದ ಈ ಅವಧಿಯಲ್ಲಿ ವಿದೇಶಕ್ಕೆ ಹೋಗೋದಕ್ಕೆ ಉತ್ತಮ ಅವಕಾಶಗಳನ್ನು ಪಡೀತಾರೆ. ಲೇಖಕರು ಮತ್ತು ಪತ್ರಕರ್ತರಿಗೆ ಮುಂದಿನ 2 ವರ್ಷಗಳು ಅತ್ಯುತ್ತಮವಾದ ಅವಧಿಯಾಗಿದೆ. ಧನುರಾಶಿಯ ಲೇಖಕರು ಮತ್ತು ಪತ್ರಕರ್ತರಿಗೆ, ಧನುರಾಶಿಗೆ ಸೇರಿದ ವಿವಾಹಿತರಿಗೆ 2026ರ ಒಳಗೆ ಹೊಸ ಮನೆ ಖರೀದಿಸುವ ಯೋಗ ಪ್ರಾಪ್ತಿಯಾಗಲಿದೆ. ಇನ್ನು ಕಟಕ ರಾಶಿ, ರೋಹಿಣಿ ನಕ್ಷತ್ರದಲ್ಲಿ ಮಂಗಳ ಸಂಚಾರದ ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಆರೋಗ್ಯ ಸಾಕಷ್ಟು ಸುಧಾರಿಸುತ್ತೆ. ಈ ಸಮಯದಲ್ಲಿ ಈ ಕಟಕ ರಾಶಿಗೆ ಸೇರಿದ ಜನರು ಮಾನಸಿಕ ಒತ್ತಡಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ. ಕಟಕ ರಾಶಿಗೆ ಸೇರಿದ ಜನರ ಸಂಬಂಧ ಅವರ ಸ್ನೇಹಿತರೊಂದಿಗೆ ಹೆಚ್ಚು ಬಲಗೊಳ್ಳುತ್ತೆ. ಕಟಕ ರಾಶಿಗೆ ಸೇರಿದ ವ್ಯಾಪಾರಿಗಳಿಗೆ ಮಂಗಳನ ಕೃಪೆಯಿಂದ ವಿದೇಶಕ್ಕೆ ಹೋಗುವ ಅವಕಾಶ ಲಭಿಸುತ್ತೆ. ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತಹ ಮುಂದಿನ 2 ವರ್ಷಗಳು ಅಂದರೆ 2026ರವರೆಗಿನ ಅವಧಿ ಬಹಳ ಸುಖಮಯವಾಗಿರುತ್ತೆ. ಕಟಕ ರಾಶಿಯವರಿಗೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಈ ಸಮಯದಲ್ಲಿ ಬಹಳ ಬಲಗೊಳ್ಳುತ್ತೆ. ಇನ್ನು ಸಿಂಹರಾಶಿಗೆ ಸೇರಿದ ಜನರು ರೋಹಿಣಿ ನಕ್ಷತ್ರದಲ್ಲಿ ಮಂಗಳ ಸಂಚಾರದ ಈ ಅವಧಿಯಲ್ಲಿ ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಗಳಿಸಿಕೊಳ್ತಾರೆ. ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿನ ಪ್ರೀತಿ ಹೆಚ್ಚಾಗುತ್ತೆ ಮತ್ತು ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ. ಹೀಗಾಗಿ ಹೊಸದಾಗಿ ಮದುವೆಯಾದಂತಹ ಸಿಂಹರಾಶಿಗೆ ಸೇರಿದಂತಹ ಜನರಿಗೆ ಮಂಗಳನ ಕೃಪೆಯಿಂದಾಗಿ ಸಂತಾನ ಭಾಗ್ಯ ಲಭಿಸುವಂತಹ ಯೋಗ ಕೂಡ ಇದೆ.
ಈ ರಾಶಿಗೆ ಅಂದರೆ ಸಿಂಹರಾಶಿಗೆ ಸೇರಿದಂತಹ ವ್ಯಾಪಾರಿಗಳ ಆರ್ಥಿಕ ಸ್ಥಿತಿ ಈ ಅವಧಿಯಲ್ಲಿ ಸಾಕಷ್ಟು ಬಲಗೊಳ್ಳುತ್ತೆ. ಇನ್ನು ಮಕರ ರಾಶಿ, ರೋಹಿಣಿ ನಕ್ಷತ್ರದಲ್ಲಿ ಮಂಗಳ ಸಂಚಾರದ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರ ಸಂಬಂಧ ಮತ್ತು ಒಡಹುಟ್ಟಿದವರೊಂದಿಗೆ ಬಲಗೊಳ್ಳುತ್ತೆ. ಹಾಗೆ ಸಮಾಜದಲ್ಲಿ ವ್ಯಾಪಾರ ವ್ಯವಹಾರ ಮಾಡುವ ಗೌರವ, ಖ್ಯಾತಿ, ಪ್ರತಿಷ್ಠೆ ಈ ಸಮಯದಲ್ಲಿ ಸಾಕಷ್ಟು ಹೆಚ್ಚಾಗುತ್ತೆ. ಮಕರ ರಾಶಿಯವರಿಗೆ ನಿಮ್ಮ ಬುದ್ಧಿ ಮತ್ತು ಕೌಶಲ್ಯಗಳನ್ನು ಉಪಯೋಗಿಸಿ ಮಾಡಿದಂತಹ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಯಶಸ್ಸನ್ನು ಗಳಿಸ್ತೀರಿ. ಮಂಗಳನ ಕೃಪೆಯಿಂದಾಗಿ ವ್ಯಾಪಾರವನ್ನು ಮಾಡುವ ಈ ಮಕರ ರಾಶಿಯ ಜನರಿಗೆ ರಾಜಕಾರಣಿಗಳ ಸಂಪೂರ್ಣವಾದಂತಹ ಬೆಂಬಲ ಸಿಗುತ್ತೆ. ಇದರಿಂದಾಗಿ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದ ನಿಮ್ಮ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತವೆ. ರೋಹಿಣಿ ನಕ್ಷತ್ರದಲ್ಲಿ ಮಂಗಳ ಸಂಚಾರದಿಂದ ಮಕರ ರಾಶಿಯವರು ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ತಾರೆ. ಮಂಗಳನ ನಕ್ಷತ್ರ ಬದಲಾವಣೆಯಿಂದಾಗಿ ಮಕರ ರಾಶಿಯ ಜನರು ಶುಭ ಫಲಿತಾಂಶಗಳನ್ನು ಪಡೀತಾರೆ. ಪ್ರಸ್ತುತ ಮಕರ ರಾಶಿಗೆ ಸೇರಿದ ಜನರು ಸಾಡೆ ಸಾತಿಯಿಂದ ಬಳಲ್ತಾ ಇದ್ದಾರೆ. ಆದ್ದರಿಂದ ಈ ಅವಧಿಯಲ್ಲಿ ಶಿವನನ್ನು ವಿಶೇಷವಾಗಿ ಪೂಜೆ ಮಾಡಿ, ಜೊತೆಗೆ ಪ್ರತಿದಿನ ಹನುಮನ್ ಚಾಲಿಸವನ್ನು ಪಠಿಸಬೇಕು. ಹನುಮಂತನ ಕೃಪೆಯಿಂದ ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ತವೆ. ನೀವು ಕುಟುಂಬ ಮತ್ತು ಪೂರ್ವಜರಿಂದ ಆಶೀರ್ವಾದವನ್ನು ಪಡಿತೀರಿ. ಸಮಾಜದಲ್ಲಿ ನಿಮ್ಮ ಸ್ಥಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ವ್ಯವಹಾರದ ವಿಷಯದಲ್ಲಿ ನೀವು ಹೆಚ್ಚು ಪ್ರಯೋಜನಗಳನ್ನು ಪಡೀತೀರಿ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕ್ರಮೇಣವಾಗಿ ದೂರವಾಗುವುದಕ್ಕೆ ಪ್ರಾರಂಭಿಸ್ತವೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.